ಅಯ್ಯೋ ನೀವು ಕೂಡ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊತಾ ಇದ್ದೀರಾ, ಆದರೆ ತಗೊಳ್ಳೋದಕ್ಕಿಂತ ಮುಂಚೆ ಈ ಕೆಲವೊಂದು ವೆರಿಫಿಕೇಶನ್ ಮಾಡಿಕೊಂಡು ಬೈಕ್ನ ತಗೊಳ್ಳಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಜೈಲ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ನೀವು ಶಾಕ್ ಆಗಬೇಡಿ, ಯಾಕಂದರೆ ಪೇಪರ್ಸ್ಗಳಿಗೆಲ್ಲವೂ ಕೂಡ ಒರಿಜಿನಲ್ ಆಗಿರುತ್ತೆ, ಜೆನ್ಯೂನ್ ಆಗಿರುತ್ತೆ ಅಂತ ಇರುತ್ತೆ, ಹಾಗೆ ಕಾಣುತ್ತೆ. ಬಟ್ ಬೈಕು ಸ್ಟೋಲನ್ ಆಗಿರಬಹುದು ಅಂತ ಹೇಳ್ಬೋದು. ಕಡಿಮೆ ಬೆಲೆ ಇದೆಯಲ್ಲ, RC ಇನ್ಶೂರೆನ್ಸ್ ಇದೆಯಲ್ಲ, ಇನ್ನೇನು ಟೆನ್ಷನು, ತಗೊಬಿಡೋಣ ಅಂತ ಅಂದ್ಬಿಟ್ಟು ನೀವು ತಗೊಬಿಡ್ತೀರಾ. ಬಟ್ ಅಲ್ಲಿಂದನೇ ನೀವು ರಿಸ್ಕ್ಗೆ ತಗಲಾಕೊಳ್ಳೋ ಸಾಧ್ಯತೆ ಇರೋದು. ಪೊಲೀಸ್ಗೆ ಬೈಕ್ನ ಟ್ರೇಸ್ ಮಾಡೋದಕ್ಕೆ ನಿಮ್ಮ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಬೈಕ್ ನಂಬರ್ ಒಂದಿದ್ರೆ ಸಾಕು. ಈಸಿಯಾಗಿ ನಿಮ್ಮ ಬೈಕು ಎಲ್ಲಿದೆ, ಹೇಗಿದೆ, ಅದ್ರ ಸಿಚುವೇಶನ್ ಏನು ಅಂತ ಅವರು ಟ್ರ್ಯಾಕ್ ಮಾಡ್ಬೋದು. ಗೂಗಲ್ನಲ್ಲಿ CCTNS ಅಂತ ಸರ್ಚ್ ಮಾಡಿ, ಆಮೇಲೆ ಅದರಲ್ಲಿ ಲಾಗಿನ್ ಆದ ನಂತರನೇ ಜನರಲ್ ವೆಹಿಕಲ್ NOCಯನ್ನ ಆ ಆಪ್ಷನ್ ಇರುತ್ತಲ್ಲ ಅದನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ ನಂತರನೇ ನೀವು ನಂಬರ್ನ ನೀವು ಅಲ್ಲಿ ನಮೂದಿಸ್ಬೇಕು. ಬೈಕ್ ನಂಬರ್ನ ನೀವು ಅಲ್ಲಿ ನಮೂದಿಸಿದ ನಂತರ ಆ ಡಾಕ್ಯುಮೆಂಟ್ ಏನಿದೆ, ಆ ಪೇಪರ್ಸ್ ಏನಿದೆ, ಅದು ಜೆನ್ಯೂನಾ ಅಲ್ವಾ, ಅಥವಾ ಬೈಕ್ ಏನಾದ್ರು ಕದ್ದಿರೋ ಬೈಕ್ ಆಗಿರ್ಬೋದಾ ಅಂತ ಎಲ್ಲ ನಿಮಗೆ ಓನರ್ಸು ಕೂಡ ಜೆನ್ಯೂನ್ ಆಗಿದ್ದಾರಾ ಇಲ್ವೋ ಅಂತ ನಿಮಗೆ ಪೂರ್ತಿ ವಿವರ ನಿಮಗೆ ಈ ಎಲ್ಲವೂ ಕೂಡ ನಿಮಗೆ ಈ ವೆಬ್ಸೈಟಲ್ಲಿ ತಿಳ್ಕೊಬೋದು ಅಂತ ಹೇಳ್ಬೋದು. ಬರೀ ನೀವು ಬೈಕ್ ಜೆನ್ಯೂನ್ ಆಗಿದೆಯಾ ಇಲ್ವೋ ಅಂತ ಟೆಸ್ಟ್ ಮಾಡಿದ್ರೆ ಸಾಕಾಗಲ್ಲ, ಓನರ್ನು ಕೂಡ ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಅವ್ರು ಜೆನ್ಯೂನ್ ಆಗಿದ್ದಾರಾ, ಅವರು ಇದನ್ನ ಜೆನ್ಯೂನ್ ಆಗಿ ಸೇಲ್ ಮಾಡ್ತಾ ಇದ್ದಾರಾ ಅಂತ ನೀವು ನೋಡಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ವೆರಿಫೈ ಮಾಡ್ಕೋಬೇಕು. ಸೊ ನಿಮಗೆ ಈ ಟ್ರಿಕ್ಕು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಮೇಲೆ ಏನಕ್ಕಿನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿದ್ಯಾರಾಜ್ ಯೂನಿವರ್ಸ್.